ಆತು ಮತ್ತ ಅದರ ಒಳಗೆ ಶಿಸ್ತಿಗೆ ಕಡಕ್ಕನು ಒಂದು KG ಹಸಿಮೆಣಸಿಕಾಯಿ ತಾನು ಶೀಕರಣೆ ಮಾಡಿಸ್ತಮ್ಮ ಅಂದ್ರ ಸೀದಾ ಇಲ್ಲಿಂದ ಅಲ್ಲಿ ಹತ್ತಿ ನಾನು ಸ್ವತ್ತು ನೀಕಿರಿ ಏನು ನಿನ್ನ ಕಿರಿಕಿರಿ ಯಾವರ ಕರೆಸ್ಯಾನೊಲೆ ನಿನ್ನ ಮದುವೆಗೆ ಹಾ ತಮ್ಮ ಇಷ್ಟು ಮಾಡು ನಾ ಉಣ್ಣನೆ ಅಂದ್ರೆ ಆರಾಮ್ ಇರ್ತೇನೆ ತಮ್ಮ ಇದು ಯಾಕಂದ್ರೆ ನಮಗೆ ಎಲ್ಲ ಸಿಕ್ಕಿದ್ದ ತಿಂದು ಹೊಟ್ಟೆ ಕೆಟ್ಟು ಬಸ್ತನ್ ಚಲೋ ಇಲ್ಲ ಹಾ ಆಗಲ್ರಿ ಪರವರ್ತರಿ ಆಯ್ತು. ಹೇಳಿದಂತೆ 16 ಅಡಿ ಮಾಡಿಸ್ತೀನಿ. ಆಯ್ತಾಯ್ತಮ್ಮ ಅಕ್ಕಿ ಕಾಳ ಎಲ್ಲರಿಗೆ ಕೊಟ್ರಿಯಪ್ಪ ಆಯ್ತು. ಇನ್ನ ತಮ್ಮ ಎಲ್ಲ ಲಾಸ್ಟ್ ಮಂತ್ರ ಹಾಕಿಬಿಡ್ರಿ ಸುಳ್ಳ ಏನು ನಾವು ಚತ್ತೀರಿ ತಮ್ಮ ಈ ಮಾಲೆಯನ್ನು ತೆಗೆದುಕೊಳ್ಳಪ್ಪ ತಂಗಿ ಈ ಮಾಲೆಯನ್ನು ಹಿಡಿದುಕೋ ತಮ್ಮ ತಂಗಿ ನೀನಾದರೂ ನಿನ್ನ ಗಂಡನಿಗೆ ಕೊರಳಲ್ಲಿ ಮಾಲೆಯನ್ನು ಹಾಕು ತಮ್ಮ ನೀನು ಈಗ ತಮ್ಮ ನೀನು ನಿನ್ನ ಹೆಂಡತಿಗೆ ಕೊರಳಲ್ಲಿ ಮಾಲೆಯನ್ನು ತುರ್ಕು ಹಾಕ್ರಿ ಇನ್ನ ತಾಳಿ ಕಟ್ರಿ ಹಾ ತಮ್ಮ ಇನ್ನ ನಾವು ಮದುವೆ ಮಂತ್ರ ಆತೇವಪ್ಪ ಅನ್ನು ಮರ್ಯ ಪಟ್ನ ಅನ್ನು ಹಾ ಏನು ಕಾಡ್ತಿ ಮರ್ಯ ಲಾಸ್ಟ್ ಮಂತ್ರ ಹೇಳ್ಬಿಡ್ ಸಾಕು ನನಗೆ ಅಂದ್ರೇನು ಮಗನ ನಿನ್ನ ಸಲಾಗಿ ನಾ ಅವಸರ್ಲೆ ಮಂತ್ರ ಅನ್ಬೇಕು ಹೌದಾ ಆಯ್ತು ಅದನ್ನಾದ್ರು ಅವನು ಶಿವಲೋಕವನ್ನು ಬಿಟ್ಟು ಮರತೆಕ್ಕ ಇಳಿಯಬೇಡೆಂದು ಇಲ್ಲಿ ಯಾರು ಸತ್ತಾರೇನ ಮತ್ ಯಾಕೋ ಮದಿ ಓ ಮಾರ ಮದುವೆ ಐತಿದ ಅಲ್ಲೋ ಮಗನ ನೀನ ಅವಸರ್ಲೆ ಹೋಗುದೈತ್ರಿ ಮತ್ತ ಬರಗನ ಅವಸರ್ಲೆ ಮಂತ್ರ ಅಂದ್ರೆ ಅಂದಿ ನೀನು ಲಘು ಹಚ್ಕೊಟ್ಬೇಕತ್ತಿ ಈ ಮಂತ್ರ ಅಂದನು ಮಗನ ಏ ಮಾರ್ರೆ ಮದ್ವಿ ಮಂತ್ರ ನೋಪ ಎಂತ ಸ್ವಾಮಿ ನೀನು ಮತ್ತೆ ಹಿಂಗ ಹೇಳು ಅವಸರ್ಲೆ ಹೋಗ್ಬೇಕಾಗೈತೆ ಮತ್ತೆ ಅವಸರದ ಹಚ್ಚಿದ್ವಿ ಆತ ಹೇಳಿ ಹೇಳ ಪಟ್ಟ ಹೇಳ ಆಯ್ತು ಬಿಡು ಅದನ್ನಾದ್ರೂ ಅವನು ತಗೋ ತಮ್ಮ ಎಲ್ಲ ಕಡೆ ಅಕ್ಷತ್ ಕಾಳನ್ನು ಕೊಟ್ರೆ ಹಿಂದಿನವ್ರಿಗೂ ಕೊಟ್ರಿ ಮುಂದಿನವ್ರಿಗೆ ಕೊಟ್ರೆ ಏನ್ ಕಿರಿಕಿರಿಪ ಇದ್ರದ್ದು ಆಯ್ತಾಯ್ತು ಎಲ್ಲಾರು ಇನ್ನು ನಾವು ಮಂತ್ರ ಅಂದೇವಂದ್ರೆ ತಮ್ಮ ಅಕ್ಷತ್ ಬೀಳ್ತಾವ ಆಮೇಲೆ ನೀವು ಏನು ಮಾತಾಡಿದ್ರು ನಡೆಯಂಗಿಲ್ಲ ಆಗಲಿ ಪರವರ್ತರಿ ಆಯ್ತು ಮಂತ್ರ ಅಲ್ಲೇಪ್ಪ ಅಂದ್ರಿ ಏನ್ ಸಲ ಕೇಳ್ತಿ ಅಂದ್ರ ಅನ್ನ ಏ ಸುಮ್ಮ ನೀವೊಂದು ಸ್ವಲ್ಪ ಮಂತ್ರ ತೊನ್ನತ್ತಾರ ನಿನ್ನ ಲಘು ಹಚ್ಕೊಟ್ಬೇಕಂದ್ರೆ ಅದಕ್ಕೂ ಸಜ್ಜಿಲ್ಲ ಇಲ್ಲ ಹೇಳಿ ತಾರಾ ಬಲಂತೋ ಏ ರಮಣ್ಣ ತಮ್ಮ ನಮಗೆ ಮುಂದೆ ಭಾಳ ಕರಿಲತ್ತಾರು ಸಿಕ್ಕಿದ ಎರ್ನಾಳ ಸಂತೋಷ ಅಂತರು ಸಾರ್ಯಾನ ಹಿಡಿದು ಎಡ್ತಾಗ್ಲತ್ತ ಹುಡುಗ ಅವೆಲ್ಲ ನೋಡಿ ನಾನು ಸಾಕಾಗೈತಿ ಎಷ್ಟತ್ರ ಇಲ್ಲತ್ತ ಹೇಳೋದು ನಾವು ಮುಂದೆ ಕಾರ್ಯಕ್ರಮ ಭಾಳ ಅದಾವು ನಮ್ಮ ಮಂತ್ರ ಏನು ಲಘು ಹತ್ತದ ನೋಡಿ ಅಂದ್ರಿ ತಾರಾ ಬಾಲಂತು ದೇವಾ ವಿದ್ಯಾ ಬಾಲಂತು ದೇವಾ ಅಲ್ಲ ತಮ್ಮ ತಾಳಿ ಕಟ್ಕೋರಿಪ್ಪ ನಾ ಹಾ ಕಟ್ಟ ತಾಳಿ ಕಟ್ಟ ಹಾ ನಾವಿನ್ನು ಕಡಿಮೆ ಮಂತ್ರ ಅಂದ ಬಿಡ್ತೇವ ಆಯ್ತು ಅಲ್ಲಿ ತಾಳಿ ಯಾರಿಗೆ ಕಟ್ಟಬೇಕ್ರಿ ಚಂದನ ಏ ನೀ ಸುಮ್ಮಿರೋ ನಿನ್ನ ಮದುವೆಗೆ ಯಾರು ಕರ್ಸ್ಯಾರೋ ಇಂತ ಏನಪ್ಪ ಇದು ತಾರಾ ಬಲಂತೋ ದೇವಾ ವಿದ್ಯಾ ಬಲಂತೋ ದೇವಾ ದೈವ ಬಲಂತೋ ದೇವಾ ಹೋಗಿರಿ ಎಲ್ಲರೂ ಹೋಗಿರಿ ಹೋಗಿರಿಪ್ಪ ಹೋಗಿರಿ ಯಾರೇ ಅಕ್ಕಿ ಕಾಳು ಹೋಗಿರಿ ನಾನು ಹಳ್ಳದಲ್ಲಿ ಹೋಗಿದ್ರಿ ಮತ್ತೆ ಹಿಂದಾಗಡೆ ಸ್ವಾಮಿಗಳು ಇನ್ನೇನು ಬರ್ಲಾರ್ದಂಗ ಮಾಡಬೇಡ್ರಿ ಹಾ ಏನು ರಾಮಣ್ಣ ಮದುವೆಗೆ ಮಂದಿ ಕೂಡೈತಿಪ್ಪ ಕುರ್ಚೆ ಎಣಿಸಿದ್ರ ಮಂದಿಲಿ ಯಾಕೆ ಸಿಗ್ತೈತಿ ಅಂದ್ರೆ ದೊಡ್ಡ ದೊಡ್ಡ ಮಂದಿಗೆ ಫೋನ ಪಾನ ಎಲ್ಲ ರೆಡಿ ಒಳಗೆ ಇಟ್ಕೊಂಡು ಅದಕ್ಕೆ ರೊಕ್ಕ ಹಾಕಿ ಚಾರ್ಜ್ ಹಾಕೊಂಡು ಇವತ್ತು ಆ ಸಾವ್ಕಾರ ಮದುವೆ ಐತಿ ನನಗೆ ಹೇಳ್ತಾನೆ ಫೋನ್ ಹಚ್ಚಿ ಹೇಳಿದ್ರು ಹೋಗುನು ಈ ಬಡವನ ಮದುವೆ ಐತಂದ್ರೆ ಎಷ್ಟು ಮಂದಿ ಕೂಡೈತಂದ್ರೆ ದೊಡ್ಡ ಪ್ರೇಮ ರೀ ಅವನ ಮ್ಯಾಲ ಭಕ್ತಿ ಭಾಳ ಮಂದಿ ಅದಕ್ಕೆ ಎಲ್ಲರೂ ಬಂದಿರಿಪ್ಪ
ಪಂಚಮುಖರತ್ತು ಅಡಿಗೆ ಮಾಡ್ಸ್ಯಾನ. ಎಲ್ಲರೂ ಶಿಸ್ತಿಗೆ ಊಟ ಮಾಡ್ರಿ. ಈ ಕೂಸಾಪೈನ ಗುಡಿ ಮುಂದೆ 4 ಎಕರೆ ಪೆಂಡಾಲ್ ಹೊಡೆದಾನು, 2-3 ಸಾವಿರ ಕುರ್ಚೆ ತರ್ಸ್ಯಾನು. ಎಲ್ಲ ಈ ಗದ್ದಲ ನಾ ಮತ್ತೊಬ್ರದ್ದು ಮುಗಿಸ್ಕೊಂಬರ್ದ್ರ ಅರ್ಧ ಮಂದಿನ ಹೋಗಿಬಿಟ್ಟೈತಿ. ತಮ್ಮ ಒಂದು ಎಕರೆ ಹೊಲ. ಇನ್ನ 1 ಎಕರೆ ಹೊಲ ಮರಿ ಅಂತ ಹೇಳಿ 1 ಎಕರೆ ಹೊಲ. ತಮ್ಮ 1 ಎಕರೆ ಹೊಲ ಮಾರಿ ಪಾಪ ದೊಡ್ಡ ಮದುವೆ ಮಾಡ್ಯಾನ. ಇನ್ನು ಎಲ್ಲಾರು ಏನೈತಿ ಊಟ ಮಾಡ್ರಿ. ಪಂಚಪಕ್ರತ್ತು ಅಡಿಗೆ ಮಾಡ್ಸ್ಯಾನ. ಏನ ಮಳೆ ಮಾಡ್ತೇನೋ ನಾವು ಹಂಗ ಹೋಗುದು. ಏ ಗಪ್ಪು, ನಿನಗೆ ಯಾವ ದಕ್ಷಿಣಾನು ಕೊಡಂಗಿಲ್ಲ, ನಿನಗೆ ಏನು ಕೊಡಂಗಿಲ್ಲ. ಸುಮ್ಮನೆ ಒಬ್ಬರ ಮನೆ ಮುಂದೆ ತಿಂದು ಬೀಳು ಬಾರಿಗೆ ಸುಮ್ಮನೆ ನಿಂದರೋಲೆ. ಆತ ಹೇಳಿ. ಆದ್ರೆ ತಮ್ಮ ಎಲ್ಲರೂ ಊಟ ಮಾಡ್ರಿ, ಸಂತೋಷದಿಂದ ಊಟ ಮಾಡ್ರಿ. ಒಂದು ವೇಳೆ ಊಟ ಮರ್ತರು ಮುಯ್ ಹಾಕೋದು ಮರಿಬೇಡ್ರಿ, ಬಡುವುದಾನ ಪಾಪ. ನಾವಿನ್ನು ಹೋಗಿ ಬರ್ತೇವಪ್ಪ. ರಾಮಣ್ಣ, ನಮ್ಮ ದಕ್ಷಿಣವನ್ನು ಕೊಡುವಪ್ಪ. ಎಷ್ಟು ಬೇಕ್ರಿ? ತೆಗೆದುಕೊಳ್ಳಿ ಪುರೋಹಿತ್ರೆ. ಇರ್ಲಿ ಬೇಡ, ಬಡವನ ಮದುವೆ ಐತಿ. ಎಲ್ಲರೂ ಹೋದ್ರೆ 500 ಯಾರು ಕೊಡ್ತಾರೆ, 200 ಕೊಡ್ತಾರೆ, 300 ಕೊಡ್ತಾರೆ, 50 ರೂಪಾಯಿ ಕೊಟ್ಟಾನು ಆಯ್ತು. ಏನೋ ಅದ ಬಡವ್ರ ಮದುವೆ ರೀ, ಭಾಳ ಏನು ಕೇಳಕ್ಕೆ ಅಷ್ಟಾದೆ ಇಲ್ಲ. ಇನ್ನು ಎಲ್ಲರೂ ಶಿಸ್ತಿಗೆ ನಿನಗೆ ಬೇಕಾಗೈತೆ ಇದು. ನಾನಾ ಬಡ್ಕೊಂಡು ಹನಿ ನೀವು ಐತಿ ಊರೆಲ್ಲ ತಿರುಗಿ ತೊಗೊಂಡು ಬರಾಗ ನಿನಗೇನಿದು ಕೊಡ್ಲು. ಅದಕ್ಕೆ ಎಲ್ಲರೂ ಶಿಸ್ತಿಗೆ ಊಟ ಮಾಡಿಕೆಸಿಂದ ನಿಮ್ಮ ಮನೆಗೆ ಹೋಗಿಬಿಡ್ರಿ. ನಾವಿನ್ನು ಬರ್ತೇವಪ್ಪ ರಾಮಣ್ಣ, ನಮಗೆ ಭಾಳ ಮುಂದೆ ಕೆಲಸ ಅದಾವ. ಹೋಗಿವರೆಗೂ. ಆಯ್ತು. ಆತ್ ಬಾ ರಮಣ, ನಾನು ಹೋಗಿ ಬರ್ತಲೆ. ಹೋಗಿವರೆಗೂ ಮಸ್ತ್. ಗುಮಾಸ್ತರೇ, ತಾವು ಛತ್ರದಲ್ಲಿ ಊಟ ಮುಗಿಸಿಕೊಂಡು ಹೋಗ್ರಿ. ಹಂಗ್ಯಾರು ಹೊಕಾರ್ತ್ ಮಾಡೀನಿ, ಶಿಸ್ತ ಜಡ್ದ ಹೋಗವನು. ರಾಮ ಲಕ್ಷ್ಮಣ, ನಾನಿನ್ನು ಹೋಗಿ ಬರ್ತೇನೆ. ಆಯ್ತು ಡಾಕ್ಟ್ರೇ, ಹೋಗಿ ಬನ್ನಿ. ಮಾವ, ನಾವು ಹನಿಮೂನಿಗೆ ಹೋಗಬೇಕು. ನಿಮ್ಮ ತಂಗಿಯನ್ನು ಕಳಿಸುವ ತಯಾರಿ ಮಾಡಿ. ಯಪ್ಪ ತಡಿಯೋ, ಅವಸರ ಮಾಡಬೇಡ. ಮಂತ್ರ ಹೇಳಕ್ಕಿಂತ ಮುಂಚೆನ ಮಾಂಗಲ್ಯ ಹಾಕ್ತಿ. ಇನ್ನೂ ಊಟ ಮಾಡಿ ಈಗ ಹೋಗಕ್ಕೆ ಶುರು ಮಾಡಿ. ಸಮಾಧಾನ ಮಾಡ್ಕೋ ಕೂಸ. ಮದುವೆ ಮಾಡ್ಕೊಂಡು ನಿಮಗೆ ಎಲ್ಲ ತಾನಾಗೆ ಹಾಕವು, ಚಿಂತೆ ಮಾಡಬೇಡ. ಊಟ ಮಾಡಿ ಹೋಗಿ. ನಾ ಏನೋ ಫಾರೆನ್ಗೆ ಹೋಗ್ಬೇಕ್ರಿ. ಇಲ್ಲೆಲ್ಲ ಎಲ್ಲಿ ಹೋಗ್ಬೇಕಾ? ಫಾರೆನ್ ಔಟ್ ಆಫ್ ಕಂಟ್ರಿ. ಫಾರೆನ್ಕ ಹೋಗಿ ಕೊರೋನಾ ಗಿರೋನ ತಂದು ಎಲ್ಲಾರ ಇಲ್ಲ ಎಲ್ಲಾರು ಹೋಗಿ ಲೋಕಲ್ ಹೋಗಪ್ಪ, ಊಟ ಮಾಡಿ ಹೋಗಿ. ಏನ್ರಿ ತಿಳಿದವರಾದ ನೀವೇ ರೀತಿ ಅಳುತ್ತಾ ನಿಂತುಕೊಂಡ್ರೆ ಹೇಗೆ? ಲಕ್ಷ್ಮಣ, ನೀನು ಓದಿಕೊಂಡವನು, ನೀನಾದರೂ ಅವರಿಗೆ ತಿಳಿಸಿ ಹೇಳಪ್ಪ. ಅತ್ತಿಗೆ, ತಂಗಿ ನಮ್ಮ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊಸದಾಗಿ ಹೋಗುತ್ತಿದ್ದಾಳೆ ಅಂದಾಗ ಯಾವ ಅಣ್ಣಂತರಿಗೆ ದುಃಖ ಆಗುವುದಿಲ್ಲ. ಹೌದು ಸೀತಾ, ಇಷ್ಟು ದಿನ ನಮ್ಮ ತಂಗಿ ನಮ್ಮ ಜೊತೆ ಒಂದೇ ತಟ್ಟೆಯಲ್ಲಿ ಉಂಡು ಬೆಳೆದವಳು. ಇಂದು ಈ ನಿನ್ನ 20 ಅಣ್ಣಂದಿರನ್ನು ಬಿಟ್ಟು ಹೊಟ್ಟಿದ್ದಾಳಂದ್ರೆ ದುಃಖವಾಗುವುದಿಲ್ಲವೇನೆ? ದುಃಖವಾಗುವುದಿಲ್ಲ. ಮಾವ, ಹಲೋ, ಈಗ ಮದುವೆಗೆ ಬಂದಂಥ ಎಲ್ಲ ಬೀಗರು ನಾಳೆ ಬೆಳಗಿನ ಜಾವ ನಮ್ಮ ದಿಗಂಬರೇಶ ಸನ್ನಿಧಿಯಲ್ಲಿ ಮೆತ್ತನ ಉಪ್ಪಿಟ್ಟು ಮಾಡ್ತಿರ್ತೀವಿ. ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಬೀಗರಿಗೆ ಕಳಕಳಿಯಿಂದ ಕೇಳ್ಕೋತಾ
ಮಾವ, ಬಸ್ಸಿನ ವೇಳೆ ಆಗ್ತಾ ಇದೆ, ಆದಷ್ಟು ಬೇಗ ಕಳಿಸಿಕೊಡಲು ತಯಾರು ಮಾಡಿ. ಕಿರಣ್, ನಮ್ಮ ತಂಗಿಯನ್ನು ಸಾಂಪ್ರದಾಯ ಪದ್ಧತಿಯಂತೆ ಮದುವೆ ಮಾಡಿಕೊ. ಬಡತನವಿರಲಿ ಸಿರಿತನವಿರಲಿ, ನಮ್ಮ ತಂಗಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಂಡೆವಪ್ಪ. ಈ ಬಡವರ ಮನೆಯಲ್ಲಿ ಅರಳಿದ ಮಲ್ಲಿಗೆ ಹೂವಿನಂತೆ ಬೆಳೆಸಿದೆವಪ್ಪ ಅವಳು. ಇಂದು ಈ ಅಣ್ಣಂದಿರನ್ನು ಆಗಲಿ ಹೊರಟಿದ್ದಾಳೆ. ಅವಳಿಗೆ ಯಾವುದೇ ರೀತಿಯ ತೊಂದರೆ ಬರದಂತೆ ನೋಡಿಕೊಳ್ಳು ಕಿರಣ್, ನೋಡಿಕೊಳ್ಳು. ಆಯಿತು ಮಾವ, ನೀವು ಹೇಳಿದ ಹಾಗೆ ನೋಡಿಕೊಳ್ತೀನಿ. ನೀವು ನಿಮ್ಮ ತಂಗಿಯನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತೀರೋ ನಾನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತೇನೆ. ಹೌದು ಕಿರಣ್, ಹೆಣ್ಣಿಗೆ ತವರು ಮನೆಗಿಂತ ಗಂಡನ ಮನೆ ಶ್ರೇಷ್ಠ. ಹೆಣ್ಣು ಒಂದಲ್ಲ ಒಂದು ದಿನ ತವರು ಮನೆ ಬಿಟ್ಟು ಗಂಡನ ಮನೆ ಸೇರಲೇಬೇಕು. ಕಿರಣ್, ನಿನಗೆ ಕೈ ಮುಗಿದು ಕೇಳಿಕೊಳ್ತೇನೆ, ಈ ನನ್ನ ತಂಗಿಯನ್ನು ಯಾವುದೇ ತರ ನೋವು ಬಾರದಂತೆ ನೋಡಿಕೊಳ್ಳಪ್ಪ, ನೋವು ಬಾರದಂತೆ ನೋಡಿಕೊ. ಆಯಿತು ಲಕ್ಷ್ಮಣ, ನೀನೇನು ಹೆಚ್ಚಿಗೆ ಹೇಳು ಬೇಕಾಗಿಲ್ಲ. ನಾನು ತಿಳಿದವನು, ನನಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ಕಳಿಸಲು ತಯಾರು ಮಾಡಿ. ಅಣ್ಣ ಅಣ್ಣ, ತಂಗಿ, ನಾವು ಎಷ್ಟೇ ಬಡವರಿದ್ದರೂ ನಿನಗೆ ಯಾವುದೇ ರೀತಿಯ ತೊಂದರೆ ನೋಡಿಕೊಂಡವಮ್ಮ. ಇಂದು ಈ ಅಣ್ಣಂದಿರನ್ನು ಆಗಲಿ ನಿನ್ನ ಗಂಡನ ಮನೆಗೆ ಹೊರಟ್ರಿವೆ ಅಮ್ಮ, ಹೊರಟ್ರಿವೆ. ಹೌದು ಹೌದಮ್ಮ, ನಿನ್ನ ಗಂಡ ಒಳ್ಳೆಯವನಾದರೆ ನಿನ್ನ ಮಾವ ಸ್ವಲ್ಪ ಮುಂಗೋಪಿ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ನಮ್ಮಿಬ್ಬರ ಅಣ್ಣಂದಿರಿಗೆ ಒಳ್ಳೆಯ ಗರತಿ ತಂಗಿಯಾಗಿ ಬಾಳಮ್ಮ, ಒಳ್ಳೆಯ ಗರತಿ ತಂಗಿಯಾಗಿ ಬಾಳು. ಹೌದಮ್ಮ, ಒಂದೇ ಹೆಣ್ಣು ಸಂಸಾರದಲ್ಲಿ ಒಳ್ಳೆಯ ರೀತಿಯಿಂದ ನಡೆದರೆ
ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ಬರುವುದು ಶಿಲ್ಪ. ಆಯ್ತು ಅಣ್ಣ, ಅತ್ತಿಗೆ, ಈ ನನ್ನ ತವರು ಮನೆಗೆ ನಾನು ಯಾವತ್ತೂ ಕಳಕ ತರುವುದಿಲ್ಲ. ಈ ನಿಮ್ಮ ತಂಗಿ 100 ವರ್ಷ ಗಂಡ ಮನೆಯಲ್ಲಿ ಸುಖವಾಗಿ ಮುತ್ತೈದಿ ಬಾಳಲಿ ಅಂತ ನನಗೆ ಆಶೀರ್ವಾದ ಮಾಡೋಣ. ನನಗೆ ಆಶೀರ್ವಾದ ಮಾಡು. ಹೇಳಮ್ಮ ಶಿಲ್ಪ, ಹೇಳು. ಈ ತವರು ಮನೆಯನ್ನು ಹರಿಸಿ ಗಂಡನ ಮನೆಗೆ ಹೊರಟಿವೆ ಅಮ್ಮ. ನಿನ್ನ ಗಂಡನಿಗೆ ಮುದ್ದಿನ ಹೆಂಡತಿಯಾಗಿ, ನಿನ್ನ ಮಾವನಿಗೆ ಒಳ್ಳೆಯ ಸೊಸೆಯಾಗಿ ನಡೆಯಬೇಕಮ್ಮ, ಒಳ್ಳೆಯ ಸೊಸೆಯಾಗಿ ನಡೆಯಬೇಕು. ಯಾಕೆಂದರೆ ನೀನೀಗ ಮುತ್ತೈದೆ ತನವನ್ನು ಪಡೆದ ಮುತ್ತೈದೆ ಅಮ್ಮ, ಮುತ್ತೈದೆ. ಮೊದಲನೆಯದಾಗಿ ಹೇಳಬೇಕಂದ್ರೆ ಈ ತವರು ಮನೆ ಕುಂಕುಮ ವಂದನ ಮುತ್ತಮ್ಮ, ವಂದನ ಮುತ್ತಮ್ಮ. ಎರಡನೇದಾಗಿ ಹೇಳಬೇಕಂದ್ರೆ ನಿನ್ನ ಮೂಗಲ್ಲಿರ್ತಕ್ಕಂಥ ಮೂಗುತ್ತಿ ಎರಡನೆಯ ಮುತ್ತಮ್ಮ, ಎರಡನೆಯ ಮುತ್ತು ತಂಗಿ. ಮೂರನೇದಾಗಿ ಹೇಳಬೇಕಂದ್ರೆ ನಿನ್ನ ಕೈಯಲ್ಲಿ ಸದಾ ಹಚ್ಚು ಹಸಿರಾಗಿರ್ತಕ್ಕಂಥ ಬಳೆಗಳು ಮೂರನೆಯ ಮುತ್ತಮ್ಮ, ಮೂರನೇ ಮುತ್ತು ತಂಗಿಮ್ಮ. ನಾಲ್ಕನೇದಾಗಿ ಹೇಳಬೇಕಂದ್ರೆ ನಿನ್ನ ಗಂಡ ಕಟ್ಟಿರ್ತಕ್ಕಂಥ ತಾಳಿ, ತಾಳಿಕೊಂಡು ಬಾಳಲೆಂದು ಕಟ್ಟಿರ್ತಕ್ಕಂಥ ತಾಳಿ ನಾಲ್ಕನೇ ಮುತ್ತಮ್ಮ, ನಾಲ್ಕನೇ ಮುತ್ತ ತಂಗಿ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ನಿನ್ನ ಗಂಡನ ಜೊತೆ ಸಪ್ತಪದಿ ತುಳಿದು ನಿನ್ನ ಕಾಲಲ್ಲಿ ಇರತಕ್ಕಂಥ ಕಾಲುಂಗರ ಐದನೇ ಮುತ್ತಮ್ಮ. ತಂಗಿ, ಈ 5 ಮುತ್ತುಗಳಿಗೆ ಯಾವುದೇ ರೀತಿಯ ತೊಂದರೆ ಬರದಂತೆ ನೋಡಿಕೊಂಡರೆ ಇದೇ ನಿನ್ನ ತವರು ಮನೆಗೆ ತರ್ತಕ್ಕಂಥ ಕೀರ್ತಿ ಅಮ್ಮ, ತವರು ಮನೆಗೆ ತರ್ತಕ್ಕಂಥ ಕೀರ್ತಿ. ಈ 5 ಮುತ್ತುಗಳನ್ನು ಮರೆತು ನಡೆದರೆ ಅದೇ ನಿನ್ನ ತವರು ಮನೆಗೆ ತರುವ ಅವಮಾನವಮ್ಮ, ಅವಮಾನ. ತಂಗಿ, ಇವು ನಿನ್ನ ಬಾಳೆಯಲ್ಲಿ ಕಲ್ಪವೃಕ್ಷವಮ್ಮ. ಇವು 5 ಮುತ್ತುಗಳನ್ನು ನೀನು ಚೆನ್ನಾಗಿ ಅರಿತುಕೊಂಡು ಬಾಳಿದರೆ ಜೀವನ ಪರ್ಯಂತ ಸಂಸಾರದಲ್ಲಿ ಸುಖವಾಗಿರಬಹುದಮ್ಮ, ಸುಖವಾಗಿರಬಹುದು. ಹೌದಮ್ಮ, ಈ 5 ಮುತ್ತುಗಳನ್ನು ಮರೆತು ಯಾವುದೇ ಹೆಣ್ಣು ತಪ್ಪು ಹೆಜ್ಜೆ ಇಟ್ಟಿದೆ ಆದ್ರೆ ಆ ಹೆಣ್ಣಿಗೆ ಸಂಸಾರದಲ್ಲಿ ಗಂಡಾಂತರ ತಪ್ಪಿದ್ದಲ್ಲ. ಆಯ್ತು ಅತ್ತೆ, ಇನ್ನು ಮುಂದೆ ನೀವೆಲ್ಲ ಹೇಳಿದ ಹಾಗೆ ನಾನು ಬಾಳ್ತೀನಿ. ಅಣ್ಣ, ಅತ್ತಿಗೆ, ನಾನಿನ್ನು ಬರ್ತೀನಿ. ಆಯ್ತಮ್ಮ, ಹೋಗಿ ಬಾ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ಹಾಗೆ ಹಾಡಾಗಲಿ, ಸುಖ ಸಂತೋಷ ತುಂಬು ಮನನಲ್ಲಿರಾಡಲಿ, ಮನ ಹೂವಾಗಲಿ.